ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ವಿಜಯನಗರದ 14 ಸೈಟುಗಳ ಸ್ಥಳವನ್ನ ಮಹಜರು ಮಾಡಲಾಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಸಮ್ಮುಖದಲ್ಲೇ ಮಹಜರು. ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ವಿಜಯನಗರದ 14 ಸೈಟುಗಳ ಸ್ಥಳ ಮಹಜರು ಮಾಡಲಾಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಸಮ್ಮುಖದಲ್ಲಿಯೇ ಮಹಜರು. ಈಗಾಗಲೇ ಸೈಟ್ಗಳನ್ನ ವಾಪಸ್ ನೀಡಿರುವ ಸಿಎಂ ಪತ್ನಿ ಪಾರ್ವತಿ ಹೆಸರಿನಿಂದ ಮೂಡಾ ಕಾರ್ಯದರ್ಶಿ ಹೆಸರಿಗೆ ವರ್ಗಾವಣೆಯಾಗಿದೆ. ಇನ್ನು ಸೈಟ್ ಗೊಂದಲದ ನಡುವೆ ಲೋಕಾಯುಕ್ತ ಅಧಿಕಾರಿಗಳಿಂದ ಸ್ಥಳ ಮಹಜರು ಮಾಡಲಾಗಿದೆ. ಇಂದು ಮೈಸೂರಿನ ವಿಜಯನಗರದ 14 ಸೈಟ್ಗಳ ಸ್ಥಳ ಮಹಜರು ಆಗುತ್ತೆ. ಸಿದ್ದರಾಮಯ್ಯ ವಿರುದ್ಧ ಇವತ್ತು ಲೋಕಾಯುಕ್ತದಲ್ಲಿ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳಿಂದ ಇವತ್ತು 14 ಸೈಟ್ಗಳ ಸ್ಥಳ ಮಹಜರು ಆಗುತ್ತೆ. ದೂರುದಾರ ಸ್ನೇಹಮಯಿ ಕೃಷ್ಣ ಸಮ್ಮುಖದಲ್ಲಿ ಮಹಜರು ನಡೀತಾ ಇದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಲೈವ್ ದೃಶ್ಯಾವಳಿಗಳು ಮಹಜರು 14 ಸೈಟ್ಗಳ ಮಹಜರು ನಡೀತಾ ಇರುವಂತದ್ದು. ಅಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಕೂಡ ಹಾಜರಾಗಿದ್ದಾರೆ. ಒಂದ್ ಕಡೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಇದ್ದಾರೆ. ಗೊಂದಲದ ನಡುವೆಯೇ ಲೋಕಾಯುಕ್ತ ಅಧಿಕಾರಿಗಳು 14 ಸೈಟುಗಳನ್ನ ಸ್ಥಳ ಮಹಜರು ಮಾಡ್ತಾ ಇದ್ದಾರೆ. ಮೈಸೂರಿನ ವಿಜಯನಗರದ 14 ಸೈಟುಗಳ ಸ್ಥಳ ಮಹಜರು ಕಾರ್ಯ ನಡೀತಾ ಇದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಸಮ್ಮುಖದಲ್ಲಿಯೇ ಲೋಕಾಯುಕ್ತ ಅಧಿಕಾರಿಗಳು ಸ್ಥಳ ಮಹಜರು ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಮೈಸೂರಿನ ವಿಜಯನಗರದ 14 ಸೈಟುಗಳ ಸ್ಥಳ ಮಹಜರು ಕಾರ್ಯ ಪ್ರಕ್ರಿಯೆಯನ್ನ ನಡೆಸ್ತಾ ಇದ್ದಾರೆ. ಮಹಜರ್ಗಿಂತ ಮುಂಚೆ ಸ್ನೇಹಮಯಿ ಕೃಷ್ಣ ಅವರು ಏನ್ ಮಾತನಾಡಿದ್ರು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಕಳ್ಳರು ಒಂದಾಗೋದು ಸಹಜ ಪ್ರಕ್ರಿಯೆ ಸರ್. ಹಾಗೆ ಜಿ ಟಿ ದೇವೇಗೌಡರು ಕೂಡ ಅವ್ರದ್ದು ಇಲ್ಲ 50-50 ಅನುಪಾತದಲ್ಲಿ ಅವ್ರ ಪಾತ್ರ ಇರೋದ್ರಿಂದ ಈಗಲೇ ಅವರೆಲ್ಲ ಒಂದಾಗ್ತಾ ಇದಾರೆ. ನನ್ಗೆ ಈಗಾಗಲೇ ಮಾಹಿತಿ ಬಂದಿದೆ. 50-50 ಅನುಪಾತದಲ್ಲಿ ಯಾರನ್ನ ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಅವರೆಲ್ಲರೂ ಕೂಡ ಒಂದು ಕೂಟವನ್ನು ರಚಿಸಿಕೊಂಡು ನನ್ನ ವಿರುದ್ಧ ಹೋರಾಟ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ನಿರತರಾಗಿದ್ದಾರೆ. ಅದರ ಭಾಗವಾಗಿ ನಿನ್ನೆ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಅವರ ಪರ ಮಾತಾಡಿದ್ದಾರೆ. ಈ ವಿಚಾರ ಕಳೆದ 3 ತಿಂಗಳಿಂದ ಕೂಡ ಮಾಧ್ಯಮ ಮುಂದೆ ಚರ್ಚೆ ಆಗ್ತಾ ಇರೋದು. ಆಗಿಂದ ಏನೋ ಮಾತಾಡಿದ ಜಿ ಟಿ ದೇವೇಗೌಡರು ನಿನ್ನೆ ಇದ್ದಕ್ಕಿದ್ದಾಗೆ ಅದು ದಸರಾದಂತ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಈ ವಿಚಾರ ಮಾತಾಡ್ತಾರೆ ಅಂದ್ರೆ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ಖಂಡಿತವಾಗ್ಲೂ ಸರ್ ನಾನು ಅದೇ ಹೇಳೋಣ. ಆ ಒಂದು ಹಿನ್ನೆಲೆಯಲ್ಲೇ 50-50 ಅನುಪಾತದಲ್ಲಿ ಪಡೆದ ನಿವೇಶನ ಪಡೆತಕ್ಕಂಥ ಎಲ್ಲರೂ ಕೂಡ ಒಂದು ಕೂಟವನ್ನು ರಚನೆ ಮಾಡಿಕೊಂಡು ಹಲವಾರು ರೀತಿಯ ಸಂಚು ರೂಪಿಸಿದ್ದಾರೆ ಅಂತ ಮಾಹಿತಿ ಬಂದಿದೆ ಕಡೆ. ಸರ್ ಆರೋಪಗಳನ್ನ ಕರ್ಸೋದು ಯಾವಾಗ ಅಂದ್ರೆ ಎಲ್ಲಾ ಸಾಕ್ಷ್ಯಗಳು ಸಂಗ್ರಹ ಮಾಡಿದ ನಂತರ. ಈಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಮೂಡದಿಂದ ಮತ್ತೆ ತಹಸೀಲ್ದಾರ್ ಕಚೇರಿ ದಾಖಲೆಯನ್ನು ಪಡ್ಕೊಂಡಿದ್ದಾರೆ. ಇನ್ನೂ ಹಲವಾರು ದಾಖಲೆನ ಸಂಗ್ರಹ ಮಾಡಬೇಕಾಗಿದೆ ಅನ್ಸುತ್ತೆ. ಅವೆಲ್ಲ ದಾಖಲೆ ಸಂಗ್ರಹ ಮಾಡಿ ಮಹಜರ್ ಕಾರ್ಯಗಳೆಲ್ಲ ಮುಗಿಸಿ ಎಲ್ಲಾ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿದ ನಂತರ ಆರೋಪಗಳನ್ನ ಕರ್ಸೋದು. ಯಾಕಂದ್ರೆ ಅವ್ರನ್ನ ವಿಚಾರಣೆಗೊಳಪಡಿಸಬೇಕು ಅಂದ್ರೆ ಎಲ್ಲಾ ಸಾಕ್ಷ್ಯಗಳು ಅವ್ರ ಮುಂದೆ ಇರಬೇಕಾಗುತ್ತೆ. ಹಾಗಾಗಿ ಎಲ್ಲಾ ಸಾಕ್ಷ್ಯಗಳು ಸಂಗ್ರಹ ಮಾಡಿ ಆ ನಂತರ ಆರೋಪಗಳನ್ನ ಕರೆಸ್ತಾರೆ. ಇಡೀ ನಾನೇನು ಆರೋಪ ಮಾಡಿದೀನಿ ಆರೋಪಕ್ಕೆ ಪೂರಕವಾದಂತಹ ಎಲ್ಲಾ ಮಾಹಿತಿಗಳನ್ನ ಪಡ್ಕೊಂಡಿದ್ರೆ ಅದಕ್ಕಿಂತ ಮುಖ್ಯವಾಗಿ ಮೊದಲು ನನ್ನ ಕುಟುಂಬಕ್ಕೆ ನನಗೆ ಸಂಬಂಧಪಟ್ಟ ಕೆಲವು ಮಾಹಿತಿಗಳನ್ನ ಪಡ್ಕೊಂಡಿದ್ರೆ ಎಲ್ಲಾ ಮಾಹಿತಿಗಳು ಕೂಡ ನಾನು ಕೊಟ್ಟಿದ್ದೀನಿ. ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನ ಏನು ಕೇಳೋದು ಅದರ ದಾಖಲಾತಿಗಳನ್ನ ಕೊಟ್ಟಿದ್ದೀನಿ. ಅದರ ಎಲ್ಲನ ಆಧರಿಸಿ ನನ್ನಿಂದ ಒಂದು ಹೇಳಿಕೆಯನ್ನು ಕೂಡ ಪಡ್ಕೊಂಡಿದ್ರೆ ಅದರ ಆಧಾರದ ಮೇಲೆ ಅವ್ರ ತನಿಖೆಯನ್ನು ಮುಂದುವರಿಸ್ತೀನಿ. ಖಂಡಿತವಲ್ಲ ಸರ್, ಏನು ನಾನು ಈಡಿಗೆ ಆರೋಪ ಮಾಡಿದ್ದೀನಿ ಅಕ್ರಮ ಹಣ ವ್ಯವಹಾರ ನಡೆದಿದೆ ಅನ್ನೋದ್ರ ಬಗ್ಗೆ. ಅದಕ್ಕೆ ಪೂರಕವಾದ ಪ್ರಬಲ ಸಾಕ್ಷಿ ಅಂದ್ರೆ ಈ ಸೆಟ್ಲ್ಮೆಂಟ್ ಡೀಡ್ಗಳು. ಅಂದ್ರೆ ಅವರು ಲಂಚದ ಹಣವನ್ನ ಕೋಟ್ಯಾಂತರ ರೂಪಾಯಿ ಹಣವನ್ನ ಸೆಟ್ಲ್ಮೆಂಟ್ ಡೀಡ್ ಮೂಲಕ ನಿವೇಶನ ರೂಪ ಪಡ್ಕೊಂಡಿದ್ದಾರೆ. ಸೊ ಇದನ್ನು ಕೂಡ ಇಡಿ ಅಧಿಕಾರಿಗಳು ಗಮನಕ್ಕೆ ತಂದು ಏನು ನಮ್ಮ ಉಸ್ತುವಾರಿ ಸಚಿವರ ಎಸ್ ಸಿ ಮಹದೇವಪ್ಪ ಅವರ ಸೋದರ ಮಗ ನವೀನ್ ಬೋಸ್ ಹೆಸರಲ್ಲಿ ಒಂದು ಸೆಟ್ಲ್ಮೆಂಟ್ ಡೀಡ್ ಮಾಡಿರುವಂತ ದಾಖಲೆಯನ್ನ ಮತ್ತೆ ಮೂಡಾ ಅಧ್ಯಕ್ಷ ಮರಿಗೌಡರು ಅವ್ರ ಸೋದರ ಶಿವಣ್ಣನ ಹೆಸರು ರಿಜಿಸ್ಟರ್ ಮಾಡ್ಕೊಂಡಂತ ಸೆಟ್ಲ್ಮೆಂಟ್ ಡೀಡನ್ನ ಕೊಟ್ಟಿದ್ವಿ. ಸೊ ಅದೆಲ್ಲ ದಾಖಲೆ ಕೊಟ್ಟು ಸೆಟ್ಲ್ಮೆಂಟ್ ಡೀಡ್ ಮೂಲಕನೂ ಕೂಡ ಇಲ್ಲಿ ಕೋಟ್ಯಾಂತರ ವ್ಯವಹಾರ ನಡೆದಿರೋದ್ರಿಂದ ಸರ್ ಜಿ ಟಿ ದೇವೇಗೌಡರು ಅಷ್ಟೇ ಅಲ್ಲ, ಈ ಭಾಗದ ಏನು ಜನಪ್ರತಿನಿಧಿಗಳಿವೆ
ಅವರೆಲ್ಲರೂ ಕೂಡ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಕೂಡ ಇದರಲ್ಲಿ ಆರೋಪಿಗಳಾಗ್ತಾರೆ. ಸರ್ ನೇರವಾಗಿ ಯಾರ ಇದು ಕೂಡ ಆಗಲ್ಲ ಸರ್. ಈಗ ಸಿದ್ದರಾಮಯ್ಯ ಅವರು ಅವ್ರ ಮಾಮೇದನ ಮೂಲಕ ಈ ಮತ್ತೆ ಅವ್ರ ಶ್ರೀಮತಿ ಮೂಲಕ ಈ ಅಕ್ರಮಗಳು ಮಾಡಿದ್ದಾರೆ. ಅದೇ ರೀತಿ ಕೂಡ ಅವ್ರ ಸಂಬಂಧಿಕರು, ಅವ್ರ ಪರಿಚಯಸ್ಥರು, ಅವ್ರ ಸ್ನೇಹಿತರು ಇವರೆಲ್ಲ ಮುಖಾಂತರ ಮಾಡಿದ್ದಾರೆ. ಸೊ ಯಾರ ಮುಖಾಂತರ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತೆಲ್ಲರೂ ಕೂಡ ತನಿಖೆ ನಂತರ ಗೊತ್ತಾಗಲಿದೆ ಸರ್. 500 ಪುಟಕ್ಕಿಂತ ಹೆಚ್ಚಿನ ದಾಖಲೆಗಳನ್ನು ನಾನು ಕೊಟ್ಟಿದ್ದೀನಿ. ಸೊ ಆ ದಾಖಲೆಗಳು ಯಾವುದಕ್ಕೆ ಸಂಬಂಧಪಟ್ಟ ಕೂಡ ಹೇಳಿದ್ದೀನಿ. ಹೆಚ್ಚಿನ ದಾಖಲೆ ಕನ್ನಡದಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ಅವರು ಮಾಹಿತಿಯನ್ನು ಪಡ್ಕೊಂಡು ಅದನ್ನೆಲ್ಲ ಕೂಡ ಬರ್ಕೊಂಡಿದ್ದಾರೆ. ಯಾವ ದಾಖಲೆ ಸಂಬಂಧ ಬರ್ಕೊಂಡು ಅದೆಲ್ಲ ಮಾಡಿ ಆ ತನಿಖೆಯನ್ನು ಮುಂದುವರಿಸ್ತಾರೆ. ನಾನು ಕೇಳೋಣ, ಅದು ಇನ್ನು ECIR ಅಂತ ಮಾಡಿದರೆ ಅದು ಈ ಥರ FIR ಪುತ್ತಲೆ ನಾವು ಯಾರಿಗೂ ಕೊಡಲ್ಲ. ಅದು ನಮ್ಮ ತನಿಖೆಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಅವರು ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಾಗರ್. ಸ್ಥಳದಿಂದಲೇ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಸಾಗರ್, ಇವತ್ತು ಅಧಿಕಾರಿಗಳು, ಲೋಕಾಯುಕ್ತ ಅಧಿಕಾರಿಗಳು ಸ್ಥಳ ಮಹಜರು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೀತಾ ಇದೆ? ಎಸ್ ಅಂಕಿತಾ, ಏನು ಮೂಡ ಹಗರಣ ಏನಿದೆ ಅದರ ಮುಂದುವರಿದ ಭಾಗವಾಗಿ ಇಂದು ಮೈಸೂರಿನ ವಿಜಯನಗರದ 3ನೇ ಹಂತದಲ್ಲಿ ಈಗಾಗಲೇ ಏನು ಸ್ಥಳ ಮಹಜರು ಕಾರ್ಯ ಆಗ್ತಾ ಇರುವಂತದ್ದು. ನಾನು ಈಗ ನೇರವಾಗಿ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ಇದು ಮೈಸೂರಿನ 3ನೇ ಹಂತದಲ್ಲಿರುವಂತಹ ಒಂದು ನಿವೇಶನ ಆಗಿರುವಂತದ್ದು. ಏನಂದ್ರೆ ಈ ಒಂದು ಬಡಾವಣೆಯಲ್ಲಿ ಇರುವಂತಹ 14 ಸೈಟ್ಗಳಲ್ಲಿ, ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಸೈಟ್ಗೆ ಮೊದಲಿಗೆ ಏನು ಅಧಿಕಾರಿಗಳು ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಆಗಮಿಸಿರುವಂತದ್ದು. ಈಗ ಕಾಣ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಏನು ಲೋಕಾಯುಕ್ತ ಅಧಿಕಾರಿಗಳು ಸೇರಿದಂತೆ ಏನು ಭೂಮಾಪನ ಅಧಿಕಾರಿಗಳಾಗಿರ್ಬೋದು, ಇನ್ನಿತರ ಅಧಿಕಾರಿಗಳಾಗಿರ್ಬೋದು, ಮೂಡ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಸ್ಥಳ ಮಹಜರು ಜೊತೆಗೆ ಏನು ಅಗತ್ಯ ಮಾಹಿತಿಗಳನ್ನು ಕೂಡ ಕಲೆ ಹಾಕುವ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಏಕೆಂದ್ರೆ ಮೂಡ ಹಗರಣಕ್ಕೆ ಏನು 3 ತಿಂಗಳಷ್ಟೇ ಬಾಕಿ ಇರುವಂತದ್ದು. 3 ತಿಂಗಳ ಕಾಲಾವಧಿಯ ಒಳಗೆ ಈ ಒಂದು ಹಗರಣದ ಸಂಬಂಧ ಎಲ್ಲಾ ರೀತಿಯ ಮಾಹಿತಿಗಳನ್ನು ಕಲೆ ಹಾಕಬೇಕು ಎನ್ನುವ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಗಳು ಕೂಡ ಯಶಸ್ವಿಯಾಗಿ ನಡೀತಾ ಇರುವಂತದ್ದು. ಜೊತೆಗೆ ಏನು ಸ್ಥಳದಲ್ಲಿ ಈಗಾಗಲೇ ಲೋಕಾಯುಕ್ತ SP ಉದೇಶ್ ಅವರು ಕೂಡ ಇರುವಂತದ್ದು. ಜೊತೆಗೆ ಏನಂದ್ರೆ DOSP ಆಗಿರುವಂತಹ ಮಾಲತೀಶ್ ಅವರು ಕೂಡ ಬಂದಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಸಾಕಷ್ಟು ಎಲ್ಲಾ ರೀತಿಯ ಒಂದು ಏನು ಮಾಹಿತಿಗಳನ್ನು ಕೂಡ ಕಲೆ ಹಾಕುವ ಕೆಲಸಗಳಾಗ್ತಾ ಇರುವಂತದ್ದು ನೀವು ಗಮನಿಸ್ತಾ ಇರುವಂತದ್ದು. ಈಗಾಗಲೇ ನೀವು ಚಿತ್ರಣಗಳಲ್ಲೂ ಕೂಡ ನೋಡ್ತಾ ಇರುವಂತದ್ದು. ಅಧಿಕಾರಿಗಳು ಯಾವ ರೀತಿಯಾಗಿ ಬ್ಯುಸಿ ಆಗಿದ್ದಾರೆ, ಎಷ್ಟರ ಮಟ್ಟಿಗೆ ಬ್ಯುಸಿ ಆಗಿದ್ದಾರೆ ಅನ್ನೋ ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಜೊತೆಗೆ ಏನಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸ್ಥಳದಿಂದ ಮತ್ತೆ ಮೈಸೂರಿನ ಇಲ್ಲಿ ವಿಜಯನಗರಗಳ 1 ಮತ್ತು 2ನೇ ಹಂತದಲ್ಲಿರುವಂತಹ ಏನು ಸೈಟ್ಗಳಿಗೂ ಕೂಡ ಈಗಾಗಲೇ ಹೋಗ್ತಾರೆ. ಏನು ಅಲ್ಲಿಯೂ ಕೂಡ ಈ ಒಂದು ತನಿಖೆ ಮತ್ತೆ ಮಾಹಿತಿಗಳನ್ನು ಕಲೆ ಹಾಕುವ ಕೆಲಸಗಳನ್ನು ಕೂಡ ಮಾಡ್ತಾರೆ. ಏನು ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ಒಂದು ಮೂಡಾದಲ್ಲಿ ಏನು ಪಾರ್ವತಿ ಅವರಿಗೆ ಹಂಚಿಕೆ ಆಗಿದಂತ ಸೈಟ್ಗಳೇನಿದ್ದಾವೆ ಅವೆಲ್ಲವೂ ಕೂಡ ಖಾಲಿ ಬಿದ್ದಿದ್ವು. ಈಗಾಗಲೇ ನೀವು ಕಾಣ್ತಾ ಇರುವಂತದ್ದು ಕೂಡ ಒಂದು ಸೈಟ್ ಆಗಿರುವಂತದ್ದು. ಏನು ಸ್ಥಳದಲ್ಲಿ ಈಗಾಗಲೇ ಕೂಡ ಸ್ನೇಹಮಯಿ ಕೃಷ್ಣ ಅವರು ಕೂಡ ಈ ಬಗ್ಗೆ ಸಾಕಷ್ಟು ದೂರುಗಳನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ಏನು ಇಡಿ ಅವರಿಗೂ ಕೂಡ ದೂರನ್ನು ನೀಡಿದ್ರು. ಆ ಇಡಿ ಸಂಬಂಧ ಕೂಡ ನಿನ್ನೆ ವಿಚಾರಣೆಯನ್ನು ಕೂಡ ಸ್ನೇಹಮಯಿ ಕೃಷ್ಣ ಅವರು ಎದುರಿಸಿರುವಂತದ್ದು. ಅಂಕಿತಾ. ಓಕೆ ಸಾಗರ್, ನಿಮ್ಮೆಲ್ಲ ಮಾಹಿತಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.